ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ನಾಗೇಂದ್ರ ರಾಜೀನಾಮೆ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ ಎಲ್ಲಾ ಗೊಂದಲಗಳಿಗೂ ತೆರೆ ಬೀಳುವಂತಹ ಸಾಧ್ಯತೆಗಳಿದ್ದಾವೆ. ದೆಹಲಿಯಲ್ಲಿ ನಿರ್ಧಾರವನ್ನ ತಿಳಿಸ್ತಾರೆ ಸಚಿವ ನಾಗೇಂದ್ರ. ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ ಮುಂದುವರಿತಾರಾ? ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಒಂದು ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ಇಲ್ಲದೆ ಇದ್ರೆ ಬರೀ ಊಹಾಪೋಹಗಳು, ವದಂತಿಗಳು, ಅಂತೆ ಕಂತೆಗಳು. ತಲೆ ಕೆಟ್ಟು ಹೋಗ್ಬಿಟ್ಟಿದೆ ನಾಗೇಂದ್ರ ಅವ್ರಿಗೀಗ. ಅದಕ್ಕೆ ಅವರೇ ಸ್ಪಷ್ಟನೆಯನ್ನು ಕೊಡಬೇಕು, ಕೊಡ್ತಾರೆ. ಸುದ್ದಿಗೋಷ್ಠಿ ನಡೆಸುವ ಮೂಲಕ ಎಲ್ಲ ಹೈಡ್ರಾಮಾಗಳಿಗೆ ತೆರೆಯನ್ನ ಎಳಿತಾರೆ ನಾಗೇಂದ್ರ. ಕೆಲವು ಮೂಲಗಳ ಪ್ರಕಾರ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ವದಂತಿಗಳು ಬರ್ತಾ ಇದೆ. ಘೋಷಣೆ ಮಾಡ್ತಾರೆ ಅಧಿಕೃತವಾಗಿ ಅಂತ. ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಜೀನಾಮೆಯನ್ನು ನಾಗೇಂದ್ರ ಕೊಟ್ಟಿದ್ದಾರೆ ಅನ್ನೋ ವದಂತಿಗಳು ಬರ್ತಾ ಇದೆ. ಇದು ಕೇವಲ ಗಾಳಿ ಸುದ್ದಿನ ಅಥವಾ ನಿಜಾನ? ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪನ್ನು ನಾಗೇಂದ್ರ ದೆಹಲಿಯಿಂದಲೇ ನೀಡಲಿದ್ದಾರೆ. ಅದೆಲ್ಲದಕ್ಕೂ ಕೂಡ ಕ್ಲಾರಿಟಿಯನ್ನು ಕೊಡ್ತಾರೆ. ಕ್ಲಾರಿಟಿ ಕೊಡಲೇಬೇಕು. ಇಲ್ಲದೇ ಇದ್ದರೆ ಅದು ಹಾಗೆ ಮುಂದುವರಿಯುತ್ತೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಈಗ ಆಲ್ರೆಡಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ವಾಪಸ್ಸಾಗಿದ್ದಾರೆ. ನಾಗೇಂದ್ರ ಅಲ್ಲೇ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ. ಈಗ ಹೈಕಮಾಂಡ್ನಿಂದ ಏನಾದರೂ ನಾಗೇಂದ್ರಗೆ ಸೂಚನೆ ಬಂದಿರ್ಬೋದಾ? ನೀವು ರಾಜೀನಾಮೆ ಕೊಡೋದು ಬೇಡ, ಮುಂದುವರಿರಿ, ಅಥವಾ ರಾಜೀನಾಮೆಯನ್ನು ಕೊಡಿ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಏನಾದರೂ ಸಲಹೆ ಬಂದಿರಬಹುದಾ? ಬಟ್ ಎಲ್ಲೋ ಒಂದು ಕಡೆ ಈಗ ಸಾಧ್ಯತೆಗಳು ಹೆಚ್ಚಾಗಿ ಏನು ಕೇಳಿಬರ್ತಿದೆ ಅಂತ ಹೇಳಿದ್ರೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅಂಥೇಳಿ. ಅದರ ಜೊತೆಗೆ ಏನಾದರೂ ಮತ್ತೆ ಟ್ವಿಸ್ಟ್ ಸಿಕ್ಕರೆ ರಾಜೀನಾಮೆಯಿಂದ ಹಿಂದಕ್ಕೆ ಸರಿಯುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಈಗ ಹೈಕಮಾಂಡ್ ಕೂಡ ಅವ್ರ ಜೊತೆಗಿದೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇತ್ತು. ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ನಾಗೇಂದ್ರ ಅವರ ವಿಚಾರದಲ್ಲಿ ಅಸಹಾಯಕರಾಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಸ್ಪಷ್ಟ. ಎಲ್ಲ ನಿರ್ಧಾರವೂ ಕೂಡ ಈಗ ಹೈಕಮಾಂಡ್ ಮೇಲೆ ಇದೆ. ಅವ್ರು ಹೆಂಗೆ ಹೇಳ್ತಾರೋ ಹಾಗೆ ನಾಗೇಂದ್ರ ಅವರು ಕೇಳೋದಕ್ಕೆ ರೆಡಿ ಇದ್ದಾರೆ. ಬಟ್ ನಮಗೆ ಬಂದಿರುವಂಥ ಕೆಲವೊಂದಿಷ್ಟು ಮಾಹಿತಿ, ರಾಹುಲ್ ಗಾಂಧಿಯವರು ರಿಸೈನ್ ಮಾಡೋದು ಬೇಡ ಅಂತ ಹೇಳ್ತಿದ್ರಂತೆ. ಮತ್ತೆಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ನಾಗೇಂದ್ರ ಅವರ ವಾಸ್ತವ ಈ ಹಗರಣದ ಆರೋಪ ಏನಿತ್ತಲ್ವ, ವಾಲ್ಮೀಕಿ ಹಗರಣದ, ಅದರ ಸ್ಥಿತಿಗತಿಗಳ ಬಗ್ಗೆ ತೆರೆದಿಟ್ಟಿದ್ದಾರೆ ಅನ್ನುವಂಥ ವಿಚಾರ ಮತ್ತು ವಿಪಕ್ಷಗಳಿಗೆ ಆಹಾರ ಆಗಿದ್ದೇವೆ ಆಲ್ರೆಡಿ. ಮತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಡ್ಯಾಮೇಜ್ ಆಗುತ್ತೆ ಸರ್ಕಾರಕ್ಕೆ. ಮುಂದಿನ ದಿನಗಳಲ್ಲಿ ಎಷ್ಟೇ ವೋಟ್ ಬ್ಯಾಂಕ್ ಮೇಲೆ ಪರಿಣಾಮ ಬೀರ್ಬೋದು. ಹಾಗಾಗಿ ರಾಜೀನಾಮೆ ಪಡೆಯೋದೇ ಸೂಕ್ತ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದಿದ್ದಾರಂತೆ. ಹೈಕಮಾಂಡ್ ಗಮನಕ್ಕೂ ಕೂಡ ಮನವರಿಕೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಇವೆಲ್ಲವನ್ನು ನೋಡಿದರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದ ಮೊದಲ ವಿಕೆಟ್ ಪತನ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಎಲ್ಲವೂ ಕೂಡ ಈಗ ಪ್ರಶ್ನಾರ್ಥಕ. ಉತ್ತರ ಅದಕ್ಕೆ ಮಧ್ಯಾಹ್ನ ನಾಗೇಂದ್ರ ಅವರೇ ಕೊಡ್ತಾರೆ. ಬಟ್ ಅವರು ದೆಹಲಿಗೆ ಹೋಗಿರೋದೇ ಬಹಳ ಕುತೂಹಲ. ಹೈಕಮಾಂಡ್ ನಾಯಕರೇ ಅವರಿಗೆ ಬುಲಾವ್ ಕೊಟ್ಟಿರುವಂಥ ಸಾಧ್ಯತೆಗಳಿದ್ದಾವೆ. ಕೆಲವು ದಾಖಲೆಗಳನ್ನು ಕೂಡ ಅವರು ತೆಗೆದುಕೊಂಡು ಹೋಗಿದ್ದರು. ಕಳೆದ 1 ವಾರದ ಹಿಂದೆ ಅಷ್ಟೇ ಸ್ಪಷ್ಟಪಡಿಸಿದ್ರು, ನನಗೆ ಯಾವುದೇ ಸೂಚನೆಗಳು ಬಂದಿಲ್ಲ ಸಿ ಎಂ ಕಚೇರಿಯಿಂದ, ಅಥವಾ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿಲ್ಲ ರಾಜೀನಾಮೆ ಕೊಡುವಂತ, ನಾನು ಮುಂದುವರಿತೀನಿ ಅಂತ ಹೇಳಿದ್ರು. ಬಟ್ ಈಗ ಎಲ್ಲದಕ್ಕೂ ಕೂಡ ಸ್ಪಷ್ಟನೆ ಸಿಗಲಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಬರೀ ಅಂತೆಕಂತೆಗಳು, ವದಂತಿಗಳಷ್ಟೇನಾ ಇದು ರಾಜೀನಾಮೆ ಕೊಡ್ತಾರೆ ಅನ್ನೋದು, ಅಥವಾ ನಿಜಕ್ಕೂ ಆ ರೀತಿ ಬೆಳವಣಿಗೆ ಆಗಿದೆನೋ, ಅಥವಾ ಡಿ ಕೆ ಶಿವಕುಮಾರ್ಗೆ ಆಲ್ರೆಡಿ ರಿಸೈನ್ ಪತ್ರ ಕೊಟ್ಟಿದ್ದಾರಂತೆ, ಬಟ್ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಅಂತ ಈ ರೀತಿ ಸುದ್ದಿಗಳು ಓಡಾಡ್ತಿದೆ. ಎಷ್ಟರ ಮಟ್ಟಿಗೆ ಸತ್ಯ ಅಂತೇಳಿ? ಪ್ರಭು, ನಾಗೇಂದ್ರ ಅವರ ರಾಜೀನಾಮೆ ವಿಚಾರದಲ್ಲಿ ಇವತ್ತು ಮಧ್ಯಾಹ್ನ ಒಂದು ಕ್ಲಾರಿಟಿ ಸಿಗತ್ತೆ. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಆದ್ರೆ ಮುಖ್ಯಮಂತ್ರಿ ಕೂಡ ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಆದ್ರೆ ಇದೆಲ್ಲವೂ ಕೂಡ ನೀವು ಹೇಳಿದ ಹಾಗೆ ಹಂತೆ ಕಂತೆಗಳು. ನಾಗೇಂದ್ರ ಅವರು ಕೂಡ ರಾಜೀನಾಮೆಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ನಿನ್ನೆ ಅವರು ದೆಹಲಿಗೆ ಭೇಟಿ ನೀಡುವಂತ ಸಂದರ್ಭದಲ್ಲೇ ನನಗೆ ಹೋರಾಟಕ್ಕೆ ಅವಕಾಶವನ್ನ ಮಾಡಿಕೊಡಿ, ಅಥವಾ ಪಕ್ಷಕ್ಕೆ ಏನಾದ್ರೂ ಮುಜುಗರ ಎದುರಾಗತ್ತೆ ಅನ್ನೋದಾದ್ರೆ ನಾನು ರಾಜೀನಾಮೆಯನ್ನ ಕೊಡೋದಕ್ಕೂ ಕೂಡ ಸಿದ್ಧನಿದ್ದೇನೆ ಅನ್ನುವಂತ ವಿಚಾರವನ್ನ ಹೈಕಮಾಂಡ್ ಮುಂದೆ ಪ್ರಸ್ತಾಪವನ್ನ ಮಾಡ್ತೇನೆ ಅಂತ ಹೇಳಿದ್ರು. ಅದರಂತೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ತಮ್ಮ ಏನು 2 ವಿಚಾರಗಳನ್ನ ಅವರ ಮುಂದೆ ಇಟ್ಟಿದ್ದಾರೆ. ಒಂದು, ನೀವು ನನಗೆ ಅವಕಾಶವನ್ನು ಮಾಡಿಕೊಡಿ, ಶ್ರೀರಾಮ್ ಮತ್ತೆ ಜನಾರ್ದನ್ ರೆಡ್ಡಿ ಅವರ ವಿರುದ್ಧವಾಗಿ ನಾನು ಹೋರಾಟವನ್ನ ರೂಪಿಸ್ತೇನೆ, ನನ್ನ ಮೇಲೆ ಬಂದಿರುವಂತಹ ಕಳಂಕದ ವಿರುದ್ಧ ನಾನು ಹೋರಾಟವನ್ನ ಮಾಡ್ತೇನೆ ಅಂತ
ಮಾತನ್ನ ಅವರ ಮುಂದೆ ಇಟ್ಟಿದ್ದಾರೆ. ಇನ್ನೊಂದು ಕಡೆ ನೀವು ಪಕ್ಷ ಅಥವಾ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ನೀವು ರಾಜೀನಾಮೆಯನ್ನ ಕೊಡಿ ಅಂತ ಹೇಳಿದ್ರು ನಾನು ಈ ಕ್ಷಣವೇ ನಾನು ರಾಜೀನಾಮೆಯನ್ನ ಕೊಡ್ತೇನೆ ಅನ್ನುವಂತ ಅಭಿಪ್ರಾಯವನ್ನು ಕೂಡ ಅವರ ಮುಂದೆ ಇಟ್ಟಿದ್ದಾರೆ. ಸೊ ಹಾಗಾಗಿ 2 ವರ್ಷಗಳಲ್ಲೂ ಕೂಡ ನಾಗೇಂದ್ರ ಅವರು ಬಹಳ ಸ್ಪಷ್ಟವಾಗಿದ್ದಾರೆ. ಹೈಕಮಾಂಡ್ ಹೇಳಿದ್ದೇ ಆದ್ರೆ ಆ ಕ್ಷಣಕ್ಕೆ ರಾಜೀನಾಮೆಯನ್ನ ನೀಡೋದಕ್ಕೂ ಕೂಡ ಅವರು ನಿರ್ಧಾರವನ್ನ ತೆಗೆದುಕೊಂಡ ಹೇಳಿಕೆ ತಿಳಿದಿದ್ರು. ಸುರ್ಜೇವಾಲಾ ಅವ್ರ ಮುಂದೆ ಕೂಡ ಅದೇ ವಿಚಾರವನ್ನ ಇಟ್ಟಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತೇಳಿ ನಿನ್ನೆ ಕೂಡ ಪ್ರಯತ್ನವನ್ನ ಮಾಡಿದ್ರು, ಆದ್ರೆ ಆಗಿರ್ಲಿಲ್ಲ. ಸೊ ಸುರ್ಜೇವಾಲಾ ಅವರು ಈಗಾಗಲೇ ಆ ಮಾಹಿತಿಗಳನ್ನ ಏನ್ ನಾಗೇಂದ್ರ ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು ಅದನ್ನ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ. ಸೊ ಖರ್ಗೆ ಅವರ ಗಮನಕ್ಕೂ ಕೂಡ ಈಗಾಗಲೇ ಅದನ್ನ ತಂದಿದ್ದಾರೆ. ಇವತ್ತು ಮಧ್ಯಾಹ್ನ ಒಂದು ಕ್ಲಾರಿಟಿ ಸಿಗುತ್ತೆ. ನಾಗೇಂದ್ರ ಅವರೇ ಸುದ್ದಿಗೋಷ್ಠಿ ಮಧ್ಯಾಹ್ನ 3 ಗಂಟೆಯ ನಂತರ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಆ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಒಂದು ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ ಅಂತೇಳಿ ಅಧಿಕೃತವಾಗಿ ಅವರು ಘೋಷಣೆಯನ್ನ ಮಾಡ್ಲಿದ್ದಾರೆ. ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ಸೊ ಆ ಒಂದು ಕಾರಣಕ್ಕೆ ನಾನೇ ವಾಲಂಟರಿ ಆಗಿ ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ ಅಂತೇಳಿ ಘೋಷಣೆಯನ್ನ ಮಾಡಬಹುದು. ಅಥವಾ ಇನ್ನೊಂದು ಇಲ್ಲ, ಅವೆಲ್ಲವೂ ಕೂಡ ಹಂತೆಕಂತೆಗಳು ಅಂತೇಳಿ ತಮ್ಮ ರಾಜೀನಾಮೆ ವಿಚಾರದಲ್ಲಿ ಏನು ಸದ್ದುಗದ್ದಲ ಆಗ್ತಾ ಇದೆ ಅದಕ್ಕೆ ಒಂದು ಕ್ಲಾರಿಟಿಯನ್ನ ಕೊಡುವಂತ ಒಂದು ಘೋಷಣೆಯನ್ನು ಕೂಡ ನಾಗೇಂದ್ರ ಅವರು ಮಾಡಬಹುದು. ಸೊ ಹಾಗಾಗಿ ಮಧ್ಯಾಹ್ನ ಮಾಧ್ಯಮಗಳ ಮುಂದೆ ಅವರು ಈ ಹೇಳಿಕೆಯನ್ನು ಕೊಡಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಈ ಕ್ಷಣಕ್ಕೆ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರದಲ್ಲಿ ಇನ್ನೂ ಕೂಡ ಅಂತೆಕಂತೆಗಳೇ ಇದೆ. ಆದರೆ ಅವರು ರಾಜೀನಾಮೆಗೆ ನಿರ್ಧಾರವನ್ನು ಮಾಡಿರೋದು ಕೂಡ ಸತ್ಯ. ಹೈಕಮಾಂಡು ನೆನೆ ರಾಹುಲ್ ಗಾಂಧಿ ಅವರು ಕೂಡ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅವರ ರಾಜೀನಾಮೆಯನ್ನು ಯಾಕೆ ಪಡ್ಕೊಳ್ಬೇಕು, ಹಿಂದೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡಿರಲಿಲ್ವಾ, ಆಗ ಹೋರಾಟಗಳನ್ನು ಅವರು ಮಾಡಿರಲಿಲ್ವಾ, ನಂತರ ನ್ಯಾಯಾಲಯದಲ್ಲಿ ಆ ಪ್ರಕರಣ ಬಿದ್ದು ಹೋಗಿಲ್ವೇ, ಅದೇ ರೀತಿಯಾಗಿ ಈಗಾಗಲೇ SITಯಲ್ಲಿ ಅವರಿಗೆ ಕ್ಲೀನ್ ಶೀಟ್ ಸಿಕ್ಕಿದೆ. ಸೊ ಈಗ ನಾವು ತೆಗೆದುಕೊಂಡಿದ್ದೆ ಆದರೆ ಅದನ್ನು ತಪ್ಪು ಒಪ್ಪಿಕೊಂಡಂತೆ ಆಗತ್ತೆ, ಮತ್ತು ಪ್ರತಿಪಕ್ಷಗಳು ಅದನ್ನೇ ಮತ್ತಷ್ಟು ದೊಡ್ಡದು ಮಾಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಆಗ ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಯಾವುದೂ ಕೂಡ ಬೇಡ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳ ಮುಂದೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಇದೆ. ಸೊ ಹಾಗಾಗಿ ಇನ್ನೂ ಈ ವಿಚಾರದಲ್ಲಿ ಇವತ್ತು ಮಧ್ಯಾಹ್ನದ ಒಳಗೆ ಒಂದು ಅಂತಿಮ ಕ್ಲಾರಿಟಿ ಇದಕ್ಕೆ ಸಿಗತ್ತೆ. ಹೈಕಮಾಂಡ್ ಹೇಳಿದ್ದೇ ಆದರೆ ರಾಜೀನಾಮೆಯನ್ನು ಅಧಿಕೃತವಾಗಿ ನಾಗೇಂದ್ರ ಅವರು ಘೋಷಣೆಯನ್ನು ಮಾಡಲಿದ್ದಾರೆ. ಇಲ್ಲದೆ ಹೋದರೆ ಅವರು ನಾನು ರಾಜೀನಾಮೆಯನ್ನು ಕೊಡ್ತಾ ಇಲ್ಲ, ನಾನು ಮುಂದುವರಿತೇನೆ ಅನ್ನುವಂಥದ್ದನ್ನಾದರೂ ಕೂಡ ಇವತ್ತು ಹೇಳ್ತಾರೆ. ಅದಕ್ಕೆ ಮಧ್ಯಾಹ್ನ 3 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ನೋಡಬೇಕಾಗತ್ತೆ ಪ್ರಭು ಅಲ್ಲಿಯವರೆಗೂ ಕೂಡ. ಅಂದರೆ ಶಿವಕುಮಾರ್, ಈಗ DK ಶಿವಕುಮಾರ್ ಒಂದು ಮಾತು ಹೇಳಿದರು, ನಾಗೇಂದ್ರ ಯಾವ ತ್ಯಾಗಕ್ಕೂ ಬೇಕಾದರೂ ಸಿದ್ಧರಿದ್ದಾರೆ ಅಂತ. ಅಲ್ಲಿಂದ ಅನುಮಾನಗಳು ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಹಾಗಾಗಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಮೊದಲು ಅವ್ರು ಸಮರ್ಥನೆ ಮಾಡ್ಕೊಳ್ತಿದ್ರು, ಬ್ಯಾಟಿಂಗ್ ಮಾಡ್ತಿದ್ರು. ಯಾವಾಗ ಡ್ಯಾಮೇಜ್ ಆಗೋಕ್ಕೆ ಶುರುವಾಯಿತು ಎಲ್ಲೋ ಅವರು ಬೆನ್ನಿಗೆ ನಿಲ್ಲಿಲ್ಲ ಅನ್ನುವಂಥ ಆರೋಪಗಳಿದೆ. ಎಲ್ಲೋ ಒಂದು ಕಡೆ ಅವರು ಅಸಹಾಯಕರಾದ್ರ ಅಂತ ಈ ವಿಚಾರದಲ್ಲಿ. ಪ್ರಭು ನೋಡಿ, ಸದನ ಇತ್ತೀಚೆಗಷ್ಟೇ ಮುಗೀತು. ಸದನದ 8 ದಿನಗಳಲ್ಲಿ 6 ದಿನಗಳ ಕಾಲ ಪ್ರತಿಪಕ್ಷಗಳು ನಾಗೇಂದ್ರ ಅವರು ಕಳಂಕ ಇದೆ, ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ, ಅವರು ವಾಲ್ಮೀಕಿ ಪ್ರಕರಣದಲ್ಲಿ ಹಣವನ್ನು ಲೂಟಿ ಮಾಡಿರೋದು ಹೌದು, ಅದು ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ಸೇರಿರೋದು ಹೌದು ಅಂತೇಳಿ ಪಟ್ಟನ್ನು ಹಿಡಿದು ಅವರ ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದರು. ಸದನದಲ್ಲಿ 6 ದಿನಗಳ ಕಾಲ ಕಲಾಪಗಳು ಸುಗಮವಾಗಿ ನಡೆಯದಂತೆ ಅವರು ನೋಡಿಕೊಂಡ್ರು. ಸೊ ಈಗ ಸೆಪ್ಟೆಂಬರ್ 1ರಿಂದ ಪಾದಯಾತ್ರೆಯನ್ನು ರಾಯಚೂರಿನಿಂದ ಬಳ್ಳಾರಿಯವರೆಗೆ ಇಟ್ಕೊಂಡಿದ್ದಾರೆ. ವಾಲ್ಮೀಕಿ ಸಮುದಾಯದ ಜನಸಂಖ್ಯೆ ಯಾವ ಭಾಗದಲ್ಲಿ ಹೆಚ್ಚಿದೆ ಆ ಭಾಗದಲ್ಲೇ ಅವರು ಪಾದಯಾತ್ರೆಯನ್ನು ಕೂಡ ಈಗ ಆಯೋಜನೆ ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲೂ ಕೂಡ ಸರ್ಕಾರ ಅವರು ರಾಜೀನಾಮೆಯನ್ನು ಪಡೆದುಕೊಳ್ಳುವಂಥ ನಿರ್ಧಾರವನ್ನು ಮಾಡಲಿಲ್ಲ. ಯಾಕೆಂದರೆ ಸಾಕಷ್ಟು ಡ್ಯಾಮೇಜ್ ಆಗಿತ್ತು ನಾಗೇಂದ್ರ ಅವರ ವಿಚಾರದಲ್ಲಿ. ಸರ್ಕಾರ ಎಲ್ಲೂ ಕೂಡ ಅದನ್ನು ಮಾಡಿಕೊಳ್ಳಿಲ್ಲ, ಮತ್ತು ಅವರನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನೇ ಅಲ್ಲೂ ಕೂಡ ಮಾಡ್ತು. ಯಾವುದೇ ಕಾರಣಕ್ಕೆ ರಾಜೀನಾಮೆಯನ್ನು ಪಡಲಿಲ್ಲ. ಇದನ್ನು ನೋಡಿದಾಗ ಸರ್ಕಾರ ನಾಗೇಂದ್ರ ಅವರ ರಕ್ಷಣೆಗೆ ನಿಂತಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿತ್ತು. ಆದರೆ ಈಗ ಏನಾಗ್ತಾ ಇದೆ ಅಂದರೆ ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಅದು ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳೋಣ, ಒಂದು ಅನ್ನಪೂರ್ಣ ತುಕಾರಾಮ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಬಳ್ಳಾರಿ ಜಿಲ್ಲೆಗೂ ಕೂಡ ಪ್ರಾತಿನಿಧ್ಯ ಸಿಗುತ್ತೆ, ಹಾಗೆ ಮಹಿಳಾ ಕೋಟದಲ್ಲೂ ಕೂಡ ಭರ್ತಿ ಮಾಡಿದ ಹಾಗಾಗುತ್ತೆ, ವಾಲ್ಮೀಕಿ ಸಮುದಾಯಕ್ಕೂ ಕೂಡ ನ್ಯಾಯವನ್ನು ಸಲ್ಲಿಸಿದಂತೆ ಆಗುತ್ತೆ. ಹಾಗಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳೋಣ, ಅದನ್ನು ಅವರಿಗೆ ಕೊಡೋಣ ಅನ್ನುವಂಥ ಅಭಿಪ್ರಾಯವನ್ನು ರಾಹುಲ್ ಗಾಂಧಿ ಅವರ ಮುಂದೆ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದಿದೆ. ಸೊ ಆದರೆ ರಾಹುಲ್ ಗಾಂಧಿ ಅವರು ಇದಕ್ಕೆ ಸದ್ಯಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಏನಾದರೂ ಅದರ ಬಗ್ಗೆ ಹೈಕಮಾಂಡು ಸೂಚನೆಯನ್ನು ಕೊಟ್ಟಿದ್ದೆ ಆದರೆ ನಾಗೇಂದ್ರ ಅವರು ಅಧಿಕೃತವಾಗಿ ಘೋಷಣೆಯನ್ನು ಮಾಡಬಹುದು. ಮಾಡದೆ ಒಂದು ವೇಳೆ ರಾಜೀನಾಮೆಯನ್ನು ಕೊಟ್ಟರೂ ಕೂಡ ಡ್ಯಾಮೇಜೇ.
ಕೊಡದೇ ಇದ್ರೂ ಕೂಡ ಡ್ಯಾಮೇಜ್, ಎರಡೂ ಇದರಲ್ಲೂ ಕೂಡ ಡ್ಯಾಮೇಜ್ ಆಗೋದಂತೂ ಸತ್ಯ. ಯಾಕೆಂದರೆ ಬಿ ಜೆ ಪಿಯವರು ಹೋರಾಟ ಮಾಡಿ ಮತ್ತಷ್ಟು ಡ್ಯಾಮೇಜ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಈ ಕಡೆ ಮುಂದುವರಿಸಿದ್ರು ಡ್ಯಾಮೇಜ್ ಆಗತ್ತೆ, ಕೊಟ್ಟರೆ ಅವ್ರು ತಪ್ಪು ಒಪ್ಕೊಂಡ್ರು ನೋಡಿ ಅವ್ರು ಮಾಡಿರೋದು ನಿಜ ಅಂತೇಳಿ ಅದನ್ನ ಇಟ್ಕೊಂಡೇ ಬಿ ಜೆ ಪಿ ನಾಯಕರು ಮತ್ತೆ ಹೋರಾಟವನ್ನು ರೂಪಿಸ್ತಾರೆ. ಇದು ಓಕೆ, ಕಾಂಗ್ರೆಸ್ಗೂ ಕೂಡ ಡ್ಯಾಮೇಜ್ ಆಗತ್ತೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್.